ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ಡಿಎಂಕೆ ಪಕ್ಷ ಒಂದು ಅದರ ಐಟಿ ಸೆಲ್ ಒಂದು ವಿಡಿಯೋವನ್ನ ಈಗ ತನ್ನ ಟ್ವಿಟರ್ ಖಾತೆಯಲ್ಲಿ ಲಗತ್ತಿಸಿದೆ. ಅದು ಸಾಕಷ್ಟು ವೈರಲ್ ಆಗ್ತಿದೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಐಟಿ ಸೆಲ್ ಸೇರಿ ಇಂಡಿಯಾ ಮೈತ್ರಿಕೂಟದ ಯಾವೆಲ್ಲ ಪಕ್ಷಗಳಿದಾವೋ ಆ ಐಟಿ ಸೆಲ್ಗಳು ಡಿಎಂಕೆಯನ್ನು ನೋಡಿ ಕಲಿಬೇಕು ಅಂತ ಒಂದಷ್ಟು ಜನ ರೀಟ್ವೀಟ್ ಮಾಡ್ತಿದ್ದಾರೆ, ರೀಪೋಸ್ಟ್ ಮಾಡ್ತಿದ್ದಾರೆ. ಏನಿದೆ ನೋಡಿ, 37 ಸೆಕೆಂಡ್ಗಳ ವಿಡಿಯೋ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎಷ್ಟರ ಮಟ್ಟಿಗೆ ಗೇಲಿ ಮಾಡಬಹುದೋ, ಅಪಹಾಸ್ಯ ಮಾಡಬಹುದೋ ಅಷ್ಟು ಅಚ್ಚುಕಟ್ಟಾಗಿ ನೈತಿಕವಾಗಿ ತಪ್ಪನ್ನ ಎತ್ತಿ ಹಿಡಿಯುವಂತಹ ಕೆಲಸವನ್ನ ಡಿಎಂಕೆ ಪಕ್ಷದ ಐಟಿ ಸೆಲ್ದು ಅಂತ ಹೇಳಲಾಗ್ತಿರುವಂತಹ 37 ಸೆಕೆಂಡ್ಗಳ ವಿಡಿಯೋ ಇದೀಗ ಬಹುದೊಡ್ಡ ವೈರಲ್ ಆಗ್ತಿರುವಂತಹ ಸಂಗತಿ. ವಿಡಿಯೋದಲ್ಲೇನಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಹಣೆಯಲ್ಲಿ ₹1 ಕಾಯಿನ್, ₹1 ₹2 ಕಾಯಿನ್ ಇಟ್ಕೊಂಡು ಅದನ್ನ ಹಿಂಬದಿಯಿಂದ ಅವ್ರ ತಲೆಗೆ ಅವರೇ ಹೊಡ್ಕೊಂಡು ಅದು ಕೆಳಗೆ ಬೀಳುತ್ತೆ. ಬಿದ್ದ ತಕ್ಷಣ ಅದು ಪಾತಾಳಕ್ಕೆ ಹೋಗುತ್ತೆ. ಎಲ್ಲೆಲ್ಲಿಗೆ ಹೋಗುತ್ತೆ ಅದು ವಿಷಯ. ಕೊನೆಯಲ್ಲಿ ತಮಿಳಿನ ಖ್ಯಾತ ಹಾಸ್ಯ ನಟ ವಡಿವೇಲು ಅವರು ಬಂದು ಅದನ್ನ ನೋಡ್ತಾರೆ. ಆ ಒಂದು ರಿಯಾಕ್ಷನ್ ಸೀನ್ ಎಂಡ್ ಆಗುವಂಥದ್ದು ಕಂಟೆಂಟ್. ಅಷ್ಟರಲ್ಲಿ 2016ರಿಂದ ಇಲ್ಲಿಯ ತನಕ ಅಂದ್ರೆ 8-9 ವರ್ಷಗಳ ತನಕ ಏನಾಯ್ತು? ರೂಪಾಯಿ ಬೆಲೆ ₹65 ಇದ್ದಿದ್ದು ₹83ಗೆ ಬಂದು ಇಳೀತು. ಯಾಕೆ? ರೂಪಾಯಿಯ ಬೆಲೆ ಇಷ್ಟರ ಮಟ್ಟಿಗೆ ಇಳಿಕೆ ಆಗ್ತಿದೆ ಅಂದ್ರೆ ರೂಪಾಯಿ ಯಾಕೆ ವಿಶ್ವಗುರು ಆಗ್ತಿಲ್ಲ? ಬರೀ ನಮ್ಮ ಪ್ರಧಾನಿ ಮೋದಿ ಅವರಷ್ಟೇ ವಿಶ್ವಗುರು ಆಗ್ಬೇಕಾ? ವಿಶ್ವಗುರು ನಿಜಕ್ಕೂ ಆಗ್ಬೇಕಿರೋದು ಆರ್ಥಿಕವಾಗಿ ರೂಪಾಯಿ. ಯಾಕಂದ್ರೆ ನಿಮಗೆ ನೆನಪಿಸ್ತೀನಿ, ನಾಡಿನ ಅತ್ಯಂತ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ನಾಡಿನ ಅತ್ಯಂತ ಶ್ರೇಷ್ಠ ಜಾಣ ವಾಗ್ಮಿ, ಚಾಣಕ್ಯನನ್ನ ಮೀರಿಸುವಂತಹ ನಾಯಕ, ಬಿಜೆಪಿಯ ಈ ಹಿಂದಿನ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರು ಕಾಸರಗೋಡಲ್ಲಿ ನಿಂತು ಒಂದು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮ ಮೋದಿಯವರು ಬಂದ್ರೆ $1ಗೆ ನಾವು ₹15 ಕೊಟ್ರೆ ಸಾಕು, ₹15ಗೆ $1 ಸಿಗತ್ತೆ. ಅವರದ್ದೇ ಆದ ಶೈಲಿಯಲ್ಲಿ ಹೇಳಿದ್ರು. ₹15ಗೆ ಇಳಿಯೋದಲ್ಲ, ₹65 ಇದ್ದಂಥದ್ದು 60ಕ್ಕಿಂತ ಕೆಳಗಿಳಿಯೋದು ಬೇಡ, 60 ಆಗೋದು ಬೇಡ, ₹83 ಆಗಿದೆ. ನಳಿನ್ ಕುಮಾರ್ ಕಟೀಲ್ ಅವರೇ ಮತ್ತು ಅವರ ಅಭಿಮಾನಿಗಳು ನಿಜಕ್ಕೂ ಈ ವಿಡಿಯೋವನ್ನ ನೋಡ್ಲೇಬೇಕು. ಯಾಕಂದ್ರೆ ರೂಪಾಯಿಯ ಬೆಲೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ ಅವರ ಅವಧಿಯಲ್ಲಿ ₹83ಗೆ ತಂದು ನಿಲ್ಲಿಸಿದ್ದಾರೆ ಅಂದ್ರೆ ಕೇವಲ ಮೋದಿ ಅಷ್ಟೇ. ಮೋದಿಯನ್ನ ನಯವಾಗಿ, ನಾಜೂಕಾಗಿ, ಬೆಣ್ಣೆ ಹಚ್ಚಿ ತಣ್ಣಗೆ ಮಾಡುವಂತಹ ಮಾಧ್ಯಮಗಳಷ್ಟೇ ವಿಶ್ವಗುರು ಅಂತ ಹೇಳ್ತೀವಿಯಾ? ಇಂಥದ್ದೊಂದು ಪ್ರಶ್ನೆ, ಅನುಮಾನ ಮೂಡೋದಕ್ಕೆ ಸಾಕ್ಷಿ ರೂಪಾಯಿಯ ಬೆಲೆ ಯಾಕೆ ಇಳಿತಿದೆ? ಮೋದಿ ವಿಶ್ವಗುರು ಆಗ್ಲಿ, ಹಾಗಾದ್ರೆ ರೂಪಾಯಿ ಜಗತ್ತಿಗೆ ರಾಜ ಆಗ್ಲಿ, ಯಾಕಾಗ್ತಿಲ್ಲ? ಕೇವಲ ಮಾಧ್ಯಮಗಳಲ್ಲಿ ಹೊಗಳು ಭಟ್ಟರು ಅವರಷ್ಟೇ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ನೋಡಿ, 2025ರ ವೇಳೆಗೆ $5 ಟ್ರಿಲಿಯನ್ ಆರ್ಥಿಕತೆಯ ದೇಶ ಭಾರತ ಆಗತ್ತೆ ಅಂತ ಮೋದಿ ಅವರು ಹೇಳ್ತಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಿದ್ದಾರೆ. ಅವರು ಇಡೀ ಸಂಪುಟದ ಸದಸ್ಯರು ಕೂಡ ಹೇಳ್ತಿದ್ದಾರೆ. ಅದರಲ್ಲಿ ಯಾರಿಗೆ ಅರ್ಥವ್ಯವಸ್ಥೆಯ ಬಗ್ಗೆ ಗೊತ್ತಿದೆ, $1 ಟ್ರಿಲಿಯನ್ ಎಕಾನಮಿ ಅನ್ನೋದು ಹೇಳೋದು ಬರುತ್ತೆ, ಅಂತವ್ರು ಮಾತ್ರ ಹೇಳ್ತಿದ್ದಾರೆ, ಉಳಿದವ್ರು ಹೇಳ್ತಿಲ್ಲ. ಮೋದಿ ಅನ್ನೋದನ್ನಷ್ಟೇ ಹೇಳ್ತಿದ್ದಾರೆ. ಯಾಕೆ ಇಳಿತಾ ಇದೆ? ರೂಪಾಯಿ ಬೆಲೆ ಮೊದಲೆಷ್ಟಿತ್ತು ನೋಡಿ. ಒಂದು ಮಾಹಿತಿ, 1913ರಲ್ಲಿ ರೂಪಾಯಿಯ ತಾಕತ್ತು ಮತ್ತು ಡಾಲರ್ನ ತಾಕತ್ತು ಒಂದೇ ಆಗಿತ್ತು. $1ಗೆ ₹1. 1947ಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನೆಹರು ಅವರ ಮೊಟ್ಟ ಮೊದಲ ಭಾರತದ ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡದ ಮೇಲೆ ರೂಪಾಯಿ ಬೆಲೆ ಎಷ್ಟಿತ್ತು? ₹3.30 ಇತ್ತು. 1970ರ ಹೊತ್ತಿಗೆ ಅದು ₹7.5 ಆಯ್ತು. ಪ್ರಧಾನಿ ಮೋದಿ ಅವರು ಬರುವಂತಹ ಸಂದರ್ಭಕ್ಕೆ ಎಷ್ಟಿತ್ತು? ₹64-65 ಇತ್ತು. ಹಾಗಿದ್ರೆ 16, 17, 18, 19, 20, 21, 22, 23 8 ವರ್ಷಗಳಲ್ಲಿ ₹83 ಆಗುತ್ತೆ ಅಂದ್ರೆ ಮೋದಿ ನಿಜಕ್ಕೂ ವಿಶ್ವಗುರು ಅಲ್ವಾ? ಮಾಧ್ಯಮಗಳು ಹೊಗಳ್ತಿದವಲ್ಲ, ಅವ್ರ ಪ್ರಕಾರ ಏನಾಗತ್ತೆ? ಇದರಿಂದ ಏನ್ ಲಾಸು? ನೋಡಿ, ಯಾಕೆ ಹಿಂಗಾಯ್ತು ಕಾರಣಗಳನ್ನ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ಪರಿಣಾಮ ಏನಾಗಬಹುದು ಇದಕ್ಕೆ? ಡಾಲರ್ ಎದುರು ಕೆಲ ಪೈಸೆಗಳ ಲೆಕ್ಕದಲ್ಲಿ ರೂಪಾಯಿಯ ಮೌಲ್ಯ ಕುಸಿದ್ರೂ
ಅದರ ಪರಿಣಾಮ ಮಾತ್ರ ದೊಡ್ಡದಾಗಿರುತ್ತೆ. $1 ಖರೀದಿಸಲು ನಾವು ಅಷ್ಟು ಪೈಸೆ ಹೆಚ್ಚು ನೀಡಬೇಕಾಗುತ್ತೆ. ಭಾರತ ಅಧಿಕ ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಳುವಂಥದ್ದು ಕಚ್ಚಾ ತೈಲ. ಇದನ್ನ ಖರೀದಿಸಲು ಭಾರತ ಡಾಲರ್ಗಳಲ್ಲಿಯೇ ಪಾವತಿ ಮಾಡಬೇಕಾಗುತ್ತೆ. 2018ರಲ್ಲಿ $1 ಬೆಲೆ $70 ಇತ್ತು. ಈಗ $100 ಖರೀದಿ ಮಾಡಲು ಅಂದ್ರೆ 7,000 ಸಾಕಾಗಿತ್ತು ಅವತ್ತಿಗೆ. ಇವತ್ತು $8,300 ಕೊಡಬೇಕಾಗುತ್ತೆ. ಈ ಕುಸಿತದ ಪರಿಣಾಮ ನೇರವಾಗಿ ಹಣದುಬ್ಬರದ ಮೇಲಾಗತ್ತೆ. ಪರೋಕ್ಷವಾಗಿ ಕಚ್ಚಾ ತೈಲದ ಬೆಲೆ ಹೆಚ್ಚಾಗೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗ್ತಾನೇ ಇರುತ್ತೆ. ಹಾಗಿದ್ರೆ ನನಗೆ ಸ್ವಲ್ಪ ಟೈಮ್ ಕೊಡಿ, 100 ದಿನ ಕೊಡಿ, ನಾನು ಈ ಮ್ಯಾಜಿಕ್ ಮಾಡ್ಬಿಡ್ತೀನಿ. ಈಗ ನೀವು ನೋಡ್ತಿರುವಂತಹ ಈ ವಿಡಿಯೋ ಇದೆಯಲ್ಲ, ಗೇಲಿ ಮಾಡ್ತಿರುವಂತದ್ದು DMK, ಈ ವಿಡಿಯೋ ಎಲ್ಲಿದ್ದು ಅಂತ ನೋಡಿದ್ರೆ 1 ತಿಂಗಳ ಹಿಂದೆ ಜಾರ್ಖಂಡ್ನ ರಾಜಧಾನಿ ರಾಂಚಿಯಲ್ಲಿರುವಂತಹ ಗವರ್ನರ್ ಹೌಸ್ಗೆ ಹೋಗಿರ್ತಾರೆ ಪ್ರಧಾನಿ ಮೋದಿ ಅವರು. ಅಲ್ಲಿ ಮಕ್ಕಳ ಜೊತೆಯಲ್ಲಿ ಒಂದು ಉಲ್ಲಾಸದಾಯಕ ಕ್ಷಣಗಳನ್ನ ಕಳೆಯುವಂತಹ ಸಂದರ್ಭದಲ್ಲಿ ಇಬ್ರು ಮಕ್ಕಳ ಮುಂದೆ ಅವರು ಒಂದು ಮ್ಯಾಜಿಕ್ ಮಾಡ್ತಾರೆ, ಕಾಯಿನ್ ಟ್ರಿಕ್ ಮಾಡ್ತಾರೆ. ಹಣೆಗೆ ಹಿಂಗ್ ಅಂಟಿಸ್ಕೊಂಡು ಟಪ್ ಅಂತ ಹೊಡ್ಕೊಂಡು ಅದು ಕೆಳಗೆ ಬೀಳುವಂತ ತೋರಿಸಿ ನಗ್ತಾರೆ. ಆ 2 ಮಕ್ಕಳ ತಲೆ ಹಿಡ್ಕೊಂಡು ಡಿಚ್ಚಿ ಹೊಡಿಸ್ತಾರೆ. ಆ ವಿಡಿಯೋ ಕೂಡ ನಮಗೆ ಸಿಗುತ್ತೆ. ಈಗ ಅದೇ ವಿಡಿಯೋನ ತಗೊಂಡು DMK ಇಂಥದ್ದೊಂದು ವೈರಲ್ ಕಂಟೆಂಟ್ ಅನ್ನ ಮಾಡಿದೆ. ನೋಡಿ, ಯಾಕಿಷ್ಟೆಲ್ಲ ಮಾಡಿದ್ರು, ಯಾಕಿಷ್ಟ ಆಯ್ತು? ನೋಟ್ ಬ್ಯಾನ್ ನಂತರವೇ 15ರಿಂದ $20 ಜಾಸ್ತಿ ಆಯ್ತು. 10-15 ಜಾಸ್ತಿ ಆಯ್ತು. ಡಾಲರ್ ಎದರಲ್ಲಿ ಆ ಕಾರಣಕ್ಕೋಸ್ಕರನೇ. ಹಾಗಾದ್ರೆ ನೋಟ್ ಬ್ಯಾನ್ ಮಾಡಿದ್ರಿಂದ ಅಷ್ಟೇನಾ? ಅಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರಬಹುದಾದಂತಹ ರೀತಿ ನೀತಿ ರಿವಾಜು, ತೆಗೆದುಕೊಂಡಿರುವಂತಹ ಕ್ರಮ ಎಲ್ಲವೂ ಕೂಡ ಇಲ್ಲಿ ಗಣನೆಗೆ ಬರುತ್ತೆ. ಜಾಗತಿಕ ಇಂಧನ ಬೆಲೆಗಳು, ಹಣದುಬ್ಬರ, ರೂಪಾಯಿಯ ಅಪಮೌಲ್ಯೀಕರಣ, ವ್ಯಾಪಾರ ಅಸಮತೋಲನ, ಬಜೆಟ್ ಕೊರತೆಗಳು, ಆರ್ಥಿಕ ಬಿಕ್ಕಟ್ಟು, ಇಷ್ಟೆಲ್ಲವೂ ಕೂಡ ರೂಪಾಯಿಯ ಕುಸಿತಕ್ಕೆ ಕಾರಣ. 67 ವರ್ಷಗಳಲ್ಲಿ ಭಾರತದ 14 ಪ್ರಧಾನಮಂತ್ರಿಗಳು 55 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಆದ್ರೆ ನಮ್ಮ ಪ್ರಧಾನಿ, ಹೆಮ್ಮೆಯ ಪ್ರಧಾನಿ, ಬೆಣ್ಣೆ ಹಚ್ಚಿ ತಣ್ಣಗೆ ಮಾಡುವಂತಹ ಮಾಧ್ಯಮಗಳ ಪ್ರಕಾರ ವಿಶ್ವಗುರು ಮೋದಿ ಬಂದ ಮೇಲೆ 2 ಅವಧಿಗೆ 10 ವರ್ಷ, ಹೆಚ್ಚು ಕಮ್ಮಿ 10 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಅವರು ಮಾಡಿರುವಂತಹ ಸಾಲ ಎಷ್ಟು? 100 ಲಕ್ಷ ಕೋಟಿ. ಈಗ ಭಾರತದ ಸಾಲ 155 ಲಕ್ಷ ಕೋಟಿ. 100 ಲಕ್ಷ ಕೋಟಿಯನ್ನ ಮಾಡಿರುವಂತಹ ದೊಡ್ಡ ಗಿಫ್ಟ್ ಅನ್ನ ಭಾರತೀಯರಿಗೆ ಶ್ರೀಮಾನ್ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಆದ್ರೂ ಕೊನೆಯಲ್ಲಿ ಯಾರಾದ್ರೂ ಬಂದು ಹೇಳಬಹುದು, ಸಿದ್ದರಾಮಯ್ಯನಿಂದ ಇದೆಲ್ಲ ಆಗಿದ್ದು, ಗಿಫ್ಟ್ ಫ್ರೀ 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 ಗ್ಯಾರಂಟಿ ಕೊಟ್ಟಿದ್ರಿಂದ ಹಿಂಗಾಗಿದೆ ಅಂತ ಹೇಳ್ತಾರೆ. ಗ್ಯಾರಂಟಿಯನ್ನ ಕರ್ನಾಟಕಕ್ಕೂ ಮುಂಚೆ ದ್ರಾವಿಡ ನಾಡು ತಮಿಳುನಾಡಲ್ಲಿ ಕೊಟ್ಟಿತ್ತು. ಅಲ್ಲಿ ಅರ್ಥವ್ಯವಸ್ಥೆ ಹಾಳಾಗಿಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ. ಆದ್ರೆ ಪ್ರಧಾನಿ ಮೋದಿಯವರ ಸರ್ಕಾರದಲ್ಲಿರುವಂತಹ ಅರ್ಥಶಾಸ್ತ್ರಜ್ಞರುಗಳು ಸಾಧ್ಯವಾದಷ್ಟು ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ಲ. 100 ಲಕ್ಷ ಕೋಟಿಯನ್ನ ಯಾರು ಖರ್ಚು ಮಾಡಿದ್ರು? ಸಿದ್ದರಾಮಯ್ಯ ಮಾಡಿದ್ದೇನೋ, ಅನ್ನ ಬಗ್ಗೆ ಕೊಟ್ಟ, ಮತ್ತೊಂದು ಕೊಟ್ಟ, ಮಗದೊಂದು ಹೇಳ್ಬಹುದು. ಮೋದಿ ಅವರು ಕೊಟ್ಟಿದ್ದೇನು? ಯಾರಿಗೆ ಕೊಟ್ರು? ಅದಾನಿ, ಅಂಬಾನಿ ಇಂಥವ್ರಿಗ? ಈ ಪ್ರಶ್ನೆನ ಕಾಂಗ್ರೆಸ್ನವರು ಎತ್ತುತ್ತಾರೆ. ಹಾಗಿದ್ರೆ ರೂಪಾಯಿಯ ಮೌಲ್ಯ ಇಳಿತಿದೆ ಕೇವಲ ಬೆಣ್ಣೆ ಹಚ್ಚುವ ಮಾಧ್ಯಮಗಳಲ್ಲಷ್ಟೇ ಮೋದಿ ವಿಶ್ವಗುರು ಆಗ್ತಿದ್ದಾರೆ, ರೂಪಾಯಿ ವಿಶ್ವಗುರು ಆಗ್ತಿಲ್ಲ ಅನ್ನೋದಾದ್ರೆ DMKಯ ಈ ವಿಡಿಯೋ ಸತ್ಯ ಹೇಳ್ತಿದ್ಯಾ? ಅಥವಾ ಈ ಗೇಲಿಯನ್ನ ನೀವು ಒಪ್ತೀರಾ? ಅಥವಾ ಈ ತಪ್ಪು ಅಂತ ಹೇಳ್ತೀರಾ? ವಡಿವೇಲು ಬಂದು ನಗುವಂತಹ ಈ ಗೇಲಿ ವಿಡಿಯೋದ ಬಗ್ಗೆ, 37 ಸೆಕೆಂಡ್ಗಳ ಟಾಂಗ್ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.